ಈಗ ದ್ರಾಕ್ಷಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಅರ್ಧ ಕೆಜಿ ದ್ರಾಕ್ಷಿ ತಂದು ನೀವು ಈ ರೀತಿ ಮಾಡಿಕೊಂಡ್ರೆ ಸುಮಾರಾಗಿ 1/4 ಕೆಜಿ ಆಗೋಷ್ಟು ಒಣ ದ್ರಾಕ್ಷಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ದ್ರಾಕ್ಷಿನ ಈ ರೀತಿಯಾಗಿ ಬಿಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ನೀರನ್ನು ಹಾಕೋದ್ರಿಂದ ಹಣ್ಣಿಗೆ ಹಾಕಿರುವಂತಹ ಕೆಮಿಕಲ್ ಕಡಿಮೆ ಆಗುತ್ತೆ. ಈಗ ಇಡ್ಲಿ ತಟ್ಟೆಗೆ ಅದರೊಳಗಡೆಗೆ ನಾನು ತೊಳೆದಿಟ್ಟಿದಂತಹ ದ್ರಾಕ್ಷಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಾದ ಎಣ್ಣೆ ಏನು ಸವರಿಲ್ಲ ತಟ್ಟೆಗೆ, ಹಾಗೆ ಡೈರೆಕ್ಟಾಗಿ ದ್ರಾಕ್ಷಿಗಳನ್ನ ಇಟ್ಕೊಂಡು ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು 5 ರಿಂದ 7 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಸ್ಟೀಮ್ ಮಾಡ್ಕೋಬಾರ್ದು, ಜಸ್ಟ್ ಒಂದು 5 ರಿಂದ 7 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ 7 ನಿಮಿಷ ಸ್ಟೀಮ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ದ್ರಾಕ್ಷಿ ಎಲ್ಲ ಯಾವ ರೀತಿಯಾಗಿ ಬಣ್ಣ ಬದಲಾಗಿದೆ, ಹಾಗೆ ಮುಟ್ಟಿದಾಗ ಸ್ವಲ್ಪ ಮೆತ್ತಗಿರಬೇಕು. ಈ ರೀತಿ ಆಗ್ತಾ ಇದೆ ಅಂತಂದರೆ ಹದ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದನ್ನೆಲ್ಲ ಕೆಳಗೆ ಇಳಿಸ್ಕೊಂಡು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹರಡ್ಕೊಂಬಿಡಿ. ಬಿಸಿಲು ಜಾಸ್ತಿ ಇದ್ದರೆ ಒಂದು 2 ರಿಂದ 3 ದಿನ ಒಣಗಿಸ್ಕೊಂಡು